ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಬೇಕಾದ್ರೆ ಈ ವಿಡಿಯೋ ಸಿಕ್ತು ನನಗೆ. ನೋಡಿ, ಲೈಫಲ್ಲಿ ನಮಗೆ ಯಾವ್ಯಾವ ಕಡೆಯಿಂದ ನಮಗೆ ಮೆಸೇಜ್ ಸಿಗುತ್ತೆ, ಆದರೆ ನಾವು ಕಲಿಯೋದೆಷ್ಟಿದೆ ಅನ್ನೋದಕ್ಕೆ ಈ ವಿಡಿಯೋ ಎಕ್ಸಾಂಪಲ್ ಆಗುತ್ತೆ. ಇಲ್ಲಿ 2 ಬೆಕ್ಕುಗಳಿಗೆ ಒಂದು ಮೀನನ್ನು ಕೊಡಲಾಗುತ್ತೆ. ಒಂದು ಬೆಕ್ಕು ಕೋಪದಿಂದ ಬಂದು ಅದನ್ನು ಕಚ್ಕೊಂಡು ಇದು ನಂದು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹಾಗೆ ಕೋಪದಲ್ಲಿರುತ್ತೆ. ನೋಡಿ, ಇನ್ನೊಂದು ಬೆಕ್ಕು ಮಾತ್ರ ನಾರ್ಮಲ್ ಆಗಿ ಬಂದು ಆ ಮೀನನ್ನು ತಿಂದು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ನೋಡಿ, ನಮ್ಮ ಲೈಫ್ಗೆ ಬೇಕಾದಂಥ ಒಂದು ಮೆಸೇಜ್, ನಮ್ಮ ಲೈಫ್ಗೆ ಬೇಕಾದಂಥ ಒಂದು ಮೋಟಿವೇಶ್ನಲ್ ಮೆಸೇಜ್ ಯಾವ ಮೂಲದಿಂದ ಬೇಕಾದರೂ ಬರ್ಬೋದು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಅಂದರೆ ನಮ್ಮ ಹಿರಿಯರು ಎಷ್ಟೋ ನಮಗೆ ಸಜೆಸ್ಟ್ ಮಾಡಿದ್ದಾರೆ, ಕೋಪದ ಕೈಗೆ ನಾವು ಯಾವತ್ತೂ ಕೂಡ ನಮ್ಮ ನಿರ್ಧಾರವನ್ನು ಕೊಡಬಾರ್ದು, ಕೋಪದ ಸಮಯದಲ್ಲಿ ಕೊಯ್ದ ಮೂಗು ಮತ್ತೆ ಬರೋದಿಲ್ಲ, ಅಂದರೆ ಕೋಪದಿಂದ ನಾವು ಸಾಧಿಸುವಂಥದ್ದು ಏನೂ ಇಲ್ಲ ಅಂತ, ತಾಳ್ಮೆ ಇರಬೇಕು ನಮಗೆ ಅಂತ. ಸೊ ಹಾಗಾಗಿ ಈ ಕೋಪಗೊಂಡವನು ಅವನು ಕಳ್ಕೊಳ್ಳೋದೇ ಜಾಸ್ತಿ ಬಿಟ್ಟರೆ ಅವನು ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಹಾಗಾಗಿ ಜೀವನದಲ್ಲಿ ಸಾಧ್ಯ ಆದರೆ ನಮ್ಮ ಗುರಿಯತ್ತ ನಾವು ಮುಂದುವರಿಬೇಕಾದ್ರೆ ಆದಷ್ಟು ತಾಳ್ಮೆಯಿಂದ ಇರೋಣ, ಆದಷ್ಟು ಸಮಾಧಾನದಿಂದ ನಮ್ಮ ಕೆಲಸವನ್ನು ನಾವು ಮಾಡ್ತಾ ನಮಗೇನು ಬೇಕಾದನ್ನು ನಾವು ಪಡ್ಕೊಳ್ತಾ ಆದಷ್ಟು ಕೋಪ ತಾಪಗಳನ್ನು ದೂರ ಮಾಡ್ತಾ ಲೈಫಲ್ಲಿ ಸಂಯಮದಿಂದಿದ್ದು ತಾಳ್ಮೆಯಿಂದಿದ್ದು ಮುಂದುವರಿಯೋಣ ಅನ್ನೋದು ಈ ವಿಡಿಯೋ ನಮಗೆ ಬೆಸ್ಟ್ ಮೆಸೇಜನ್ನು ಕೊಡುತ್ತೆ. ಏನಂತೀರಾ?